ಉದ್ಯೋಗ ಮೇಳಕ್ಕೆ ಬಂದು ಉದ್ಯೋಗನೂ ಸಿಕ್ಲಿಲ್ಲ, ಊಟನೂ ಸಿಕ್ಲಿಲ್ಲ, ಕೊನೆಗೆ ಮಜ್ಜಿಗೆ ಕುಡ್ಕೊಂಡು ಹೋಗೋದಂಗಾಯ್ತು. ಈಗ ಜಾಬ್ ಕಂಪ್ಲೀಟ್ ಮಾಡಿರೋರು ಏನ್ ಮಾಡೋಣ, ಅದರಲ್ಲೂ MBA ಎಜುಕೇಶನ್ ಎಕ್ಸ್ಪೀರಿಯನ್ಸ್ ಏನ್ ಮಾಡೋಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಬಂದಿರೋದು ಮಹಾರಾಜ ಗ್ರೌಂಡಲ್ಲಿ ನಡೀತಿರೋ ಉದ್ಯೋಗ ಮೇಳಕ್ಕೆ. ಆ್ಯಕ್ಚುಲಿ ಇದು ಲಾಸ್ಟ್ ಮಂತೇ ನಡಿಬೇಕಾಗಿತ್ತು, ಪೋಸ್ಟ್ಪೋನ್ ಆಗಿ ಈ ಮಂತ್ ನಡೀತಿದೆ. ನೋಡೋಣ ನಾವು ಜಾಬ್ ಸಿಗುತ್ತಾ, ಚಮ್ ಸಿಗುತ್ತಾ, ಬನ್ನಿ ಗಾಯ್ಸ್. ಈ ಕಡೆ ಎಲ್ಲ ಬ್ಲಾಕ್ ವೈಸ್ ಡಿವೈಡ್ ಮಾಡಿದ್ದಾರೆ ಅಂತಂದರೆ ಒಂದೊಂದು ಬ್ಲಾಕಲ್ಲಿ ರೂಮ್ ನಂಬರ್ ಅಲಾಟ್ ಮಾಡಿಬಿಟ್ಟು ಅಲ್ಲಿ ಕಂಪ್ನಿಗಳು ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಿದ್ದಾರೆ. ಈಗ ಸ್ವಲ್ಪ ಮಹಾರಾಜ ಮತ್ತು ಯುವರಾಜ ಡಿವೈಡ್ ಮಾಡ್ಕೊಂಡಿದ್ದಾರೆ. ಆ ಕಡೆ ಮಹಾರಾಜ ಗ್ರೌಂಡಲ್ಲಿ ಏನೋ ಫಂಕ್ಷನ್ನು, ಸಿದ್ದರಾಮಯ್ಯವ್ರು ಬಂದು ಉದ್ಯೋಗ ಮೇಳದು ಇನಾಗ್ರೇಷನ್ ಉದ್ಘಾಟನೆ ಮಾಡ್ತಿದ್ದಾರೆ. ಇಂಟರ್ವ್ಯೂಗೆ ಬಂದರೆ ಇವನ್ ಥರ ಬರಬೇಕು. ನಾನು ಬಂದಿರೋದು ನೋಡಿ, ಇವನು ಬಂದಿರೋದು. ಗಾಯ್ಸ್, ಇದು ಡಿ ಬ್ಲಾಕು. ಈ ಬ್ಲಾಕಲ್ಲಿ ಫುಲ್ ಒಂದೊಂದು ಬ್ಲಾಕಲ್ಲೂ ಜನ ತುಂಬ್ಕೊಂಡವ್ರೆ. ಗಾಯ್ಸ್, ಆ್ಯಕ್ಚುಲಿ ಮಹಾರಾಜ ಗ್ರೌಂಡಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಈ ಥರ 200+ ಕಂಪ್ನೀಸ್ದು ಲೀಸ್ಟ್ ಇರೋ ಈ ಥರ ಮೆನು ಕಾರ್ಡ್ ಕೊಡ್ತಾರೆ. ಇದರಲ್ಲಿ ನಾವು 5 ಕಂಪ್ನೀಸ್ನ ಚೂಸ್ ಮಾಡ್ಕೊಬೇಕು. ಅದಕ್ಕೆ 5 ಕಂಪ್ನೀಸ್ದು ಟೋಕನ್ ಕೊಡ್ತಾರೆ. 5 ಇವ್ರು ಸ್ಟಾರ್ಟಿಂಗ್ ರೂಲ್ಸ್ ಮಾಡ್ಕೊಂಡಿರೋದು ಓನ್ಲಿ 5 ಕಂಪ್ನೀಸ್ ಅಟೆಂಡ್ ಮಾಡಬೇಕು ಒಂದು ಪರ್ಸನ್ ಅಂತ. ಬಟ್ ಇಲ್ಲಿ ಫುಲ್ ಉಂಡಿ ಗೊತ್ತಿಗೆ ಇವನು ಶ್ವೇತನದು ಎಷ್ಟು ಕಂಪ್ನಿ ರೆಸ್ಯೂಮ್ ಕೊಟ್ಟು ಬಂದವನು ಅವ್ನಿಗೆ ಗೊತ್ತಿಲ್ಲ. ಇಂದನು ಪಾಕ್ ರೆಸ್ಯೂಮ್ ಕೊಟ್ಟು ಬಂದಾನೆ. ಅಲ್ಲಿ ಬಂದು ಇಲ್ಲಿ ಲೈಕ್ PUC, ಡಿಗ್ರಿ, 10th, PG ಇಷ್ಟು ಪ್ಲ್ಯಾಟ್ಫಾರ್ಮ್ಗೆ ಕಂಪ್ನಿಗಳು ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಬಟ್ ಏನಪ್ಪ ಅಂತಂದರೆ ರೆಸ್ಯೂಮ್ ಇಸ್ಕೊಂಡು ಕಾಲ್ ಮಾಡ್ತೀವಿ ಅಂತಿದ್ದಾರೆ. ಇವ್ರು ಹೇಳಿದ್ದು ಸ್ಟಾರ್ಟಿಂಗು ವಿತಿನ್ 5 hours ಆಫರ್ ಲೆಟ್ರು ಕೊಡ್ತೀವಿ, ನೀವೇನಾದರೂ ಸೆಲೆಕ್ಟ್ ಆದ್ರಿ ಅಂತಂದರೆ ಅಂತ. ಬಟ್ ಇಲ್ಲಿರೋ ಕ್ರೌಡ್ ನೋಡಿದ್ರೆ ಅವ್ರು ತಾನೇ ಇನ್ನೇನು ಮಾಡ್ತಾರೆ, ಸುಮ್ಮನೆ ರೆಸ್ಯೂಮ್ ಇಸ್ಕೊಂಡು ಕಾಲ್ ಮಾಡ್ತೀವಪ್ಪ ಅಂತಿದ್ದಾರೆ ಅಷ್ಟೇ. ನೋಡೋಣ ಯಾರು ಕಾಲ್ ಮಾಡ್ತಾರೆ ಅಂತ. ಅಟ್ಲೀಸ್ಟ್ ನಮ್ಮ ಗ್ರೂಪಲ್ಲಿ ಇಷ್ಟು ಜನದಲ್ಲಿ ಒಬ್ರಿಗಾದ್ರೂ ಖುಷಿನೇ. ಆ ಒಬ್ರು ಯಾರಾಗ್ತಾರೆ ಅನ್ನೋದು ಗೊತ್ತಾಗಬೇಕು. ನೋಡೋಣ. ಧನು, ಇಂಟರ್ವ್ಯೂ ಯಾವ್ದಾದ್ರು ಅಟೆಂಡ್ ಮಾಡ್ದಾ? ನೀನು ಯಾವ್ದು ಅಟೆಂಡ್ ಮಾಡಿ ಬಂದ್ಲಾ? ಹಾಂ, ಹಾಂ, ಅದು ಬಿಟ್ಟರೆ ಪ್ರಥಮ್ ಮೋಟರ್ಸು. ಓಕೆ. ಅದು ಬಿಟ್ಟರೆ ಅಲ್ಲಿ ಇದು ಆಶೀರ್ವಾದ್ ಮ್ಯಾಕ್ಸ್ ಬಿಟ ಒಂದು ಆಶೀರ್ವಾದ್ ಬ್ರ್ಯಾಂಡ್ಸ್. ಒಬ್ರಿಗೆ 5 ತಾನೆ, ಅದೇಂಗೆ ಎಲ್ಲನೂ ಅಟೆಂಡ್ ಮಾಡ್ತಾ ಇದೀರಿ? ಅವೆಲ್ಲ ಕಲೆ ಅಂತಾರೆ. ಟೋಕನ್ ಕೇಳ್ತಿಲ್ವಾ? ಮತ್ತೆ ಆಶೀರ್ವಾದಲ್ಲಿ ಟೋಕನ್ ಇಸ್ಕೊಂಡಿಲ್ಲ, ಮ್ಯಾಕ್ಸ್ ಬಿಟದಲ್ಲಿ ಒಂದೇ ಟೋಕನ್ ಇಸ್ಕೊಂಡಿದ್ದೆ. ನಂದು ಒಂದೇ ಟೋಕನ್ ಖಾಲಿ ಆಗಿರೋದು. ಸರಿ, ಏನಂದ್ರು? ಅದೇ ಕಾಲ್ ಮಾಡ್ತೀನಿ ಅಂದ್ರೆ ಆಲ್ಮೋಸ್ಟ್ ಇಲ್ಲಿ ಬಂದಿರೋ 50% ಜನಕ್ಕೆ ಜಾಬ್ ಆಗುತ್ತಾ? ಆಯ್ತದೆ, ಎಲ್ಲ ಇನ್ಫ್ಲೂಯೆನ್ಸ್ ಇದ್ರೆ ಮಾತ್ರ ಆಗೋದು. ಇನ್ಫ್ಲೂಯೆನ್ಸ್ ಅಮಾಂತಿ ಇದಕ್ಕೆ ಅಂತ ಉದ್ಯೋಗ ಮೇಳ ಮಾಡ್ಬೇಕು ಇವರು. ಸುಮ್ಮನೆ ಶೋಕಿಗೆ ಅಲ್ಲ, ಅಲ್ಲಿ ಫಂಕ್ಷನ್ಗೆ ಕೋಟಿ ಖರ್ಚು ಮಾಡಿರೋದ್ನ ಇಲ್ಲಿ ಅಜ್ಜಿ ನಮಗೆ ಕೊಟ್ಟಿದ್ರು, ನಾವೇನೋ ಬಿಸ್ನೆಸ್ ಮಾಡ್ಕೊಂಡಿರು. ಇದು ಮಹಾರಾಜ ಕಾಲೇಜು. ಇಲ್ಲಿ C ಬ್ಲಾಕ್ ಕಂಡಕ್ಟ್ ಮಾಡಿ ಇದರಲ್ಲಿ ಕೆಲವು ಕಂಪ್ನಿಗಳನ್ನ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಿದ್ದಾರೆ. ಇಲ್ಲಿ ಇನ್ನೂ ತುಂಬ ಜನ ಇದ್ರು, ಇವಾಗ ಒಂಚೂರು ಕ್ರೌಡ್ ಕಡಿಮೆ ಆಗಿದೆ. ಧನು, ಇವಾಗ ನೆಕ್ಸ್ಟ್ ಅಲ್ಲಿ B ಬ್ಲಾಕಾ? ಅಲ್ಲಿ ಜಾಸ್ತಿ ಜನ ಅವರಂತೆ. ಓ ಜಾಸ್ತಿ ಜನ ಅವರಂತೆ. ಅಲ್ಲೇ ಅವ್ರು ನೋಡಿ. ಇಲ್ಲಿರೋ ಜನ ನೋಡ್ತಿದ್ರೆ ಇವ್ರುಗಳ ಮಧ್ಯ ನಾವು ಹೋಗಿ ಜಾಬ್ ತಗೋತೀವ ಅನ್ನೋದೊಂದೇ ಡೌಟು. ಸದ್ಯ C ಬ್ಲಾಕು ಮತ್ತು D ಬ್ಲಾಕಲ್ಲಿ ಏನೋ ಜನ ಕಡಿಮೆ ಇದ್ರು. ಇಲ್ಲಿ ನೋಡು ಇಷ್ಟೊಂದು ಜನ ಅವ್ರೆ, ಯಪ್ಪ. ನೋಡಿ ಒಂದ್ಸತಿ ನೀವೇ, ಫುಲ್ಲು ಉದ್ದಕ್ಕೂ ಕ್ಯೂ. ಅದು ಎಂಟ್ರಿ ಆ್ಯಕ್ಚುಲಿ ಬಂದು ಅಲ್ಲ ಗುರು, ಇವ್ರನ್ನೆಲ್ಲ ನೋಡ್ತಿದ್ರೆ ಜಾಬ್ ಮಾಡೋದಕ್ಕಿಂತ ಬಿಸ್ನೆಸ್ ಮಾಡೋದೇ ಬೆಟ್ರ್ ಅನ್ನಿಸ್ತೈತೆ ನನಗಂತೂ. ಅಲ್ಲ, ನಮ್ಮ ಪರಿಸ್ಥಿತಿ ಹೆಂಗೆ ಬಂದ್ಬಿಟ್ಟೈತೆ ಅಂತಂದರೆ ಅಲ್ಲಿ HR ಮತ್ತು ಫಿನಾನ್ಸ್ ಅವ್ರಿಗೆ ಜಾಬ್ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಯಾವುದಾದ್ರೂ ಕೊಡಿ, ನಾವು ಮಾಡ್ತೀವಿ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ MBA ಮಾಡಿ. ಎಂಟ್ರಿ ಪಾಯಿಂಟ್ ಅಲ್ಲಿರೋದಕ್ಕೆ ಎಷ್ಟು ಇಲ್ಲಿಂದ ಕ್ಯೂ ಇದೆ. ಇದು ಬ್ಲಾಕ್ B. ಯಪ್ಪ, ಇವ್ರುಗಳ ಮಧ್ಯೆ ಎಲ್ಲ ನಾವು ಜಾಬ್ ತಗೋತೀವ? ಧನು, ಯಾವುದೇ ಕಾರಣಕ್ಕೂ ಸಿಗಲ್ಲ, ತಲೆ ಕೆಡಿಸ್ಕೊಬೇಡ. ಅಟ್ಲೀಸ್ಟ್ ಸಿಕ್ಕಿದ್ರು ಅಲ್ಲಿ ಶ್ರೀಲಕ್ಷ್ಮಿಗೆ ಯಾರೋ ಅಂತಂದ್ರಂತೆ 15,000 ಕೊಡ್ತೀವಿ ಅಂತ. 15,000 ತಗೊಂಡು ಕಟ್ಟಿರೋ ಫೀಸ್ಗೂ ಹೋಗಲ್ಲ. 2 ಲಕ್ಷ ಖರ್ಚು ಮಾಡಿದ್ದೀವಿ MBA ಮಾಡೋಕ್ಕೆ. ಅದು ಇಂಟ್ರೆಸ್ಟು ಬರಲ್ಲ ಲೆಕ್ಕ ಹಾಕೊಂತೀನಿ ಅಂತ.
ಜಾಬ್ ಮಾಡೋದಕ್ಕಿಂತ ಮಚ್ಚ ಬಿಸ್ನೆಸ್ ಮಾಡಬೇಕು. ಜಾಬ್ ಮಾಡಿದ್ರೆ ಜೀವನ ಮಾಡ್ಬೋದು ಅಷ್ಟೇ, ಸೆಟ್ಲ್ ಆಗೋಕ್ಕಾಗಲ್ಲ. ಏನದನು? ಅಯ್ಯೋ ದುಡ್ಡು ಬೇಕಲ್ಲ ಅಂತಾನೆ ಸೈಕಲ್ ಹೊಡಿಲೇಬೇಕು ಗುರು. ಅಂಬಾನಿ ಅವರೆಲ್ಲ ಏನು ಕೈಯಲ್ಲಿ ದುಡ್ಡು ಮಡಿಕೊಂಡೇ ಮಾಡಿದ್ರಾ ಇಲ್ಲ? ಹ್ಞೂ ಅಂತಂದ್ರೆ ಹೇಳು. ಏನು ಮಾಡಿದ್ರು? ಗಾಯ್ಸ್, ವಿ ಆರ್ ಇನ್ ಮಹಾರಾಜ ಗ್ರೌಂಡ್. ಆ್ಯಕ್ಚುಲಿ ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನೆಕ್ಸ್ಟು ಇಂಟರ್ವ್ಯೂಗೆ ಅದೇ ಮಹಾರಾಜ ಮತ್ತು ಯುವರಾಜ ಕಾಲೇಜ್ ಕ್ಯಾಂಪಸ್ಗೆ ಕಳಿಸ್ತಿದ್ದಾರೆ. ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ಗೂ ಎಷ್ಟು ದೊಡ್ಡ ಕ್ಯೂ ಇದೆ ಅಂತಂದರೆ ಯಪ್ಪ. ಗೈಸ್, ಇಲ್ಲಿಂದ ಆನ್ಲೈನ್ ರಿಜಿಸ್ಟ್ರೇಷನ್ನು ಜಸ್ಟ್ ಅಲ್ಲಿವರೆಗೂ ಇದೆ. ಕ್ರೌಡ್ ಅಂತೂ ಯಪ್ಪ. ಈ ಕಡೆ ಕಂಪ್ನಿಗಳು ರಿಜಿಸ್ಟ್ರೇಷನ್ ಆಗೋದು, ಇದ್ರ ಲೆಫ್ಟ್ ಸೈಡು ಮೀನ್ ಸ್ಟೂಡೆಂಟ್ಸ್ ರಿಜಿಸ್ಟರ್ ಆಗೋದು. ತಯಾರು ಮಾಡಬೇಕು ಅಂತಕ್ಕಂಥ ನಮ್ಮ ಸಿದ್ದರಾಮಯ್ಯನವ್ರು ಆಲ್ರೆಡಿ ಭಾಷಣ ಮಾಡ್ತಾರೆ. ಗೈಸ್, ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾರೆ ಆಲ್ರೆಡಿ ಬಂದು. 30,000 ಪ್ಲಾನ್ ಮಾಡಿ ಅರೇಂಜ್ ಮಾಡೋರು. ಇಲ್ಲೇನಾದ್ರೂ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ರೆ ಫುಲ್ ಕ್ರೌಡ್ ಆಗ್ತಿತ್ತು. ಇಲ್ಲಿ ಫಂಕ್ಷನ್ ಮಾಡಕ್ ತೊಂದರೆ ಆಗೋದು. ಬಟ್ ಫಂಕ್ಷನ್ ಡಿಗ್ರಿ ಓದಿದವರು, ಡಿಪ್ಲೊಮಾ ಓದಿದವರು ಬರ್ತಾ ಇಲ್ಲ. ಬಹುಶಃ ಸರ್ಕಾರಕ್ಕೆ ಬಂದಿರ್ತಕ್ಕಂಥ ಮಾಹಿತಿ ಪ್ರಕಾರ ಗೈಸ್ ಎಲ್ಲರಿಗೂ ಫುಡ್ ಅರೇಂಜ್ ಮಾಡಿದ್ದಾರೆ. ಬಟ್ ಕ್ಯೂ ಮಾತ್ರ ಯಪ್ಪ ಐತೆ. ಇದ್ರ ಮಧ್ಯ ಜಾಬ್ ಅಂತ ತಗೊಳಕ್ ಆಗ್ಲಿಲ್ಲ. ನೋಡೋಣ ಊಟನಾದ್ರು ತಗೊಳಕ್ ಆಗುತ್ತಾ ಅಂತ. ಕ್ಯೂ ನೋಡಿ ಒಂದ್ಸತಿ. ಜಸ್ಟ್ ಇಷ್ಟೊಂದು ರಶ್ ಐತೆ ಊಟಕ್ಕೆ. ನಮ್ದು ಏನೋ ಬರೋಣ ಏನೋ ಗೊತ್ತಿಲ್ಲ. ಜಾಬ್ನು ತಗೊಳಕ್ ಆಗ್ಲಿಲ್ಲ. ಇಲ್ಲಿ ಬಂದು ಊಟನೂ ಈಸ್ಕೊಳಕ್ ಐತಿಲ್ಲ. ಹೆವಿ ಕ್ರೌಡ್ ಐತೆ ಯಪ್ಪ. ಸದ್ಯಕ್ಕೆ ನೀರೊಂದೇ ಗಟ್ಟಿ. ನೀರು ಕುಡ್ಕೊಂಡು ಹುಸ್ ಬಿಟ್ಬಿಟ್ಟು ಮನೆಗೆ ಹೋಗ್ಬೇಕು. ಗೈಸ್, ಶ್ವೇತು ಇಂಟರ್ವ್ಯೂ ಕೊಟ್ಟು ಅಟೆಂಡ್ ಮಾಡಿ ಅವ್ರಿಗೆ ನೀರು ಕುಡಿಸೋದ್ರೆ ಇವನೇ ನೀರು ಕುಡಿಯಂಗಾಗವನು. ಉದ್ಯೋಗ ಮೇಳಕ್ಕೆ ಬಂದು ಊಟನೂ ಸಿಕ್ಕಿಲ್ಲ, ಜಾಬು ಸಿಕ್ಕಿಲ್ಲ, ನೀರೊಂದೇ ಗಟ್ಟಿ ಅಲ್ಲೇನಾ? ಒಂದು ಅಟೆಂಡ್ ಮಾಡಿಲ್ವಾ? ಹಾಂ ಗಾಯ್ಸ್, ಇಂಥವ್ರು ಇರ್ತಾರೆ. ರಿಜಿಸ್ಟರ್ ಆಗಲಿಲ್ಲ, ಅಟೆಂಡ್ ಮಾಡಲ್ಲ ಅಂತಂದ್ರು ಬಂದು ಉದ್ಯೋಗ ಮೇಳಕ್ಕೆ ಬಂದು ಸುಮ್ಮನೆ ಕ್ರೌಡ್ ಮಾಡಿ ಡಿಸ್ಟರ್ಬೆನ್ಸ್ ಮಾಡೋದು. ಏನಕ್ಕೆ? ಟಚ್ ಆಗೋಯ್ತು ಬಿಡು, ಟಚ್ ಆಗೋಯ್ತು. ಅಲ್ಲ, ಕಾಲೇಜಲ್ಲಿ ಇದ್ದಾಗಲೇ 2 ವರ್ಷ ಈ ಥರ ಒಂದು ಮಾತಂದಿದ್ರೆ ಆಗೋದು. ಹ್ಞೂ, ಉದ್ಯೋಗ ಮೇಳಕ್ಕೆ ಬಂದು ಉದ್ಯೋಗನೂ ಸಿಕ್ಲಿಲ್ಲ, ಊಟನೂ ಸಿಕ್ಲಿಲ್ಲ. ಕೊನೆಗೆ ಮಜ್ಜಿಗೆ ಕುಡ್ಕೊಂಡು ಹೋಗೋದಾಗಾಯ್ತು. ಈ ಉದ್ಯೋಗ ಮೇಳಕ್ಕೆ ಬಂದು ರೆಸ್ಯೂಮ್ ಕೊಟ್ಟು ಅಲ್ದಾಡೋ ಬದಲು ಒಂದು ವಾಟರ್ ಬಾಟ್ಲುನೋ ಇಲ್ಲ ಐಸ್ ಕ್ರೀಮ್ನೋ ತಳ್ಳಗಡಿಲಿ ತಗೊಂಡು ಮಾರಿದ್ರು ಒಳ್ಳೆ ಬಿಸ್ನೆಸ್ ಸಿಗೋದು. ಉದ್ಯೋಗ ಹುಡ್ಕಕ್ಕೆ ಇಲ್ಲಿಗೆ ಬರೋ ಬದಲು ಅದೇ ಒಂದು ಉದ್ಯೋಗ ಆಗಿರೋದು, ಒಳ್ಳೆ ಬಿಸ್ನೆಸ್ ಆಗಿರೋದು ಇವತ್ತಂತೂ. ಯಪ್ಪ, ಅಲ್ಲ ನಂದಿನಿ ಪಾರ್ಲರ್ಗಳಲ್ಲಂತೂ ಕಾಲಿಡೋಕ್ಕೆ ಜಾಗ ಇಲ್ಲ. ಹೆವಿ ಕ್ರೌಡು. ಗಾಯ್ಸ್, ಉದ್ಯೋಗ ಮೇಳಕ್ಕೆ ಬಂದು ತುಂಬ ಆಫರ್ ಲೆಟ್ರು ಬಂದಿರಬೇಕು. ಅದಕ್ಕೆ ಯಾವ ಕಂಪ್ನಿಗೆ ಹೋಗೋಣ ಅಂತ ತಲೆ ಮೇಲೆ ಕೈ ಎತ್ಕೊಂಡು ಯೋಚನೆ ಮಾಡ್ಕೊ ಕೂತವ್ರೆ. ಇವ್ರು ಕುಂತಿರೋ ಪೋಸ್ ನೋಡಿದ್ರೆ ಒಂದು ಕಂಪ್ನಿಲೂ ಒಂದು ಜಾಬು ಆಗಲಿಲ್ಲ ಅಂತ ನನಗೆ ಗೊತ್ತು. ಆಫರ್ ಲೆಟ್ರ್ ಯಾವ ಕಂಪ್ನಿಯವ್ರು ಕೊಟ್ರವ ಹೇಳಿ, ಹೆಂಗಿತ್ತು ಹೇಳು. ಸ್ಟಾರ್ಟಿಂಗ್ ಬೆಳಗ್ಗೆ ಬಂದಾಗೆಲ್ಲ ಚೆನ್ನಾಗಿತ್ತು, ಇಂಟರ್ವ್ಯೂ ಚೆನ್ನಾಗಿ ಡಿ ಬ್ಲಾಕ್ ದರಿದ್ರವಾಗಿತ್ತು. ಡಿ ಬ್ಲಾಕ್ ದರಿದ್ರ? ಅವ್ವ, ನಮ್ಮ ಕಾಲೇಜ್ ಬ್ಲಾಕ್ನೇ ದರಿದ್ರ ಅಂತ ಹೇಳ್ತಿ? ಯಾಕೇನಾಯ್ತು? ಚೆನ್ನಾಗಿರ್ಲಿಲ್ವಾ? ಇಂಟರ್ವ್ಯೂ ಚೆನ್ನಾಗಿ ಮಾಡಲಿಲ್ಲ. ಓಕೆ, ಬೆಂಗಳೂರಲ್ಲಿ ಮಾತ್ರ ಇರೋದು. ಬೆಂಗಳೂರಲ್ಲಿ ಆಲ್ಮೋಸ್ಟ್ ಇಲ್ಲಿ ಬಂದಿರೋ ಕಂಪ್ನಿಗಳೆಲ್ಲ ಬೆಂಗಳೂರೇನಂತ. ಆಮೇಲೆ ಫ್ರೆಶರ್ಸ್ಗೆ ಜಾಸ್ತಿ ಜಾಬ್ ಇಲ್ಲ. 4 years 5 years 5 years ಎಕ್ಸ್ಪೀರಿಯನ್ಸ್ ಕೇಳ್ತವ್ರೆ. ಈಗ ಜಾಬ್ ಕಂಪ್ಲೀಟ್ ಮಾಡಿರೋರು ಏನ್ ಮಾಡೋಣ? ಅದರಲ್ಲೂ MBA ಎಜುಕೇಶನ್ ಎಕ್ಸ್ಪೀರಿಯನ್ಸ್ ಏನ್ ಮಾಡೋಣ? ಓಕೆ, ಎಲ್ಲ ಕಾಲ್ ಮಾಡ್ತೀವಿ ಅಂದ್ಬಿಟ್ಟು ಎಲ್ಲಾ ಕಡೆನೂ ರೆಸ್ಯೂಮ್ ಇಸ್ತಾರೆ. ಹಂಗಾದ್ರೆ ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಓನ್ಲಿ 5 ಕಂಪ್ನಿಗೆ ಅಷ್ಟೇ ಇಂಟರ್ವ್ಯೂ, ಅದೆಲ್ಲ ವೇಸ್ಟಾ? ಮಂತಿದ್ಯಾ? ಈ ರೂಲ್ಸ್ ಏನಕ್ಕಪ್ಪ ಮಾಡ್ಬೇಕು ಮತ್ತೆ? ಎಲ್ಲೋ ಲಕ್ಕಿದ್ರೆ 1000ಕ್ಕೆ ಒಬ್ರಿಗೆ ಸಿಗುತ್ತೇನೋ ಜಾಬ್. ಅದು ಅವ್ರು ಹೇಳೋ ರಿಕ್ವೈರ್ಮೆಂಟ್ಸ್, ಅವ್ರು ಹೇಳೋ ಕಂಡೀಷನ್ ಎಲ್ಲ ಒಪ್ಕೊಂಡ್ರೆ ಜಾಬ್. ಹೆಂಗೆ ಅವ್ರ ರಿಕ್ವೈರ್ಮೆಂಟ್ ಐತೆ ಆ ತರ ಒಪ್ಕೊಂಡ್ರೆ ಮಾತ್ರ ಕೆಲಸ ಕೊಡ್ತಾರೆ.
ನಾವು ಬೆಂಗಳೂರಿಗೆ ಹೋಗಲ್ಲ, ನಾವು ಈ ಫೀಲ್ಡ್ ಅಲ್ಲಿ ಬೇಕು ಹಂಗೆ ಹಿಂಗೆ ಅಂತ ಅಂದ್ರೆ ಇಲ್ಲ. ಆಲ್ಮೋಸ್ಟ್ ಮೈಸೂರು ಕಂಪ್ನಿಗಳು ಯಾವುದೂ ಇಲ್ಲ. ಮೈಸೂರಲ್ಲೂ ಇಲ್ಲ. ಆಕ್ಚುಲಿ ಏನ್ ಹೊಸ್ದಾಗಿ ಕಲ್ತು ಅಂತ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಾವ್ ಅನ್ಕೋತೀವಿ ಬ್ಯಾಂಕ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡೋದು ಅಂತ, ಆದ್ರೆ ಇದು ಸುಳ್ಳು. 30% ಅಷ್ಟೇ ನಾವು ಬ್ಯಾಂಕ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ಬೇಕಂದ್ರೆ 70% ಸೇಲ್ಸ್ ಕೆಲಸ ಅಂತ. ಬ್ಯಾಂಕ್ ಅಲ್ಲೇ ಸೇಲ್ಸ್ ಕೆಲಸ ಅಂದ್ರೆ ಕ್ರೆಡಿಟ್ ಕಾರ್ಡು ಅಂತಲ್ಲ, ಲೈಕ್ ಲೋನ್ ಇಸ್ಕೊಳ್ಳೋದು, ದುಡ್ಡು ಪಿಗ್ಗಿ ಸಮಥಿಂಗ್ ಏನೋ ಅಂತಾರಲ್ಲ, ದುಡ್ಡು ಇಸ್ಕೊಂಡ್ ಬರೋದು ಎಲ್ಲ ಆ ತರ, ಹೋಗಿ ದುಡ್ಡು ಇಸ್ಕೊ ಬರೋದು, ದುಡ್ಡು ಕಲೆಕ್ಟ್ ಮಾಡೋದು, ಆ ತರ ಕೆಲಸ ಎಲ್ಲ ಸೇಲ್ಸ್ ಕೆಲಸ ಅಂತ. ಬ್ಯಾಂಕ್ ಅಲ್ಲೇ ಸೇಲ್ಸ್ ಕೆಲಸ. ಓಕೆ, ಆಲ್ಮೋಸ್ಟ್ ಇದ್ರ ಬಗ್ಗೆ ಫೈನಲ್ ನಿಮ್ಮ ನಿರ್ಧಾರ? ವರ್ಸ್ಟ್ ಟೈಮ್ ವೇಸ್ಟ್. ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬರಬಾರ್ದು. ಸುಮ್ಮನೆ ಏನೋ ಬಂದು ರೆಸ್ಯೂಮ್ ಕೊಡ್ಬೇಕು ಅಂತ, ಸುಮ್ಮನೆ ಫ್ರೀ ಆಗಿದ್ದ ಬಿಸಾಕ್ಬೇಕಲ್ಲ ಅಂತ ಒಂದು ರೆಸ್ಯೂಮ್ ಬಿಸಾಕ್ಬಿಟ್ಟು ಹೋಗ್ಬೇಕು. ಕೆಲಸ ಇಲ್ವಲ್ಲ, ಕೆಲಸ ಬೇಕಲ್ಲ ಅಂತ ಬಂದ್ವಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಇವತ್ತಿನ ಉದ್ಯೋಗ ಮೇಳ ಹೇಗಿತ್ತು ಏನೋ ಅನ್ನೋದನ್ನ ನಮಗನ್ಸಿದ್ದು ನಾವು ಹೇಳಿದ್ದೀವಿ. ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಹಾಕ್ಬಿಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.